ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನಕ್ಕೆ ಚೈನಾ ಹೆದರ್ತಾ ಇದೆ. ನೀವು ಕೇಳಿಸ್ಕೊಳ್ತಾ ಇರೋದು ಅಕ್ಷರಶಃ ನಿಜ. ಪಾಕಿಸ್ತಾನಕ್ಕೆ ಆಧುನಿಕ ಆಯುಧಗಳನ್ನು ಕೊಡೋದಕ್ಕೆ ಚೈನಾ ಹೆದರ್ತಾ ಇದೆ. ಹೀಗಾಗಿ ಐರನ್ ಬ್ರದರ್ಗೆ ಹೈಪರ್ಸೋನಿಕ್ ಮಿಸೈಲ್ಗಳನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆಲ್ ವೆದರ್ ಚೈನಾ ಹೇಳಿದೆ. ಅದಕ್ಕೆ ಅವರು ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಇದ್ದಾರಾದರೂ ನಿಜವಾದ ಕಾರಣ ಆಪರೇಷನ್ ಸಿಂಧೂರ ಮತ್ತು ಅಲ್ಲಿ ಅಡ್ಡಾದಿಡ್ಡಿ ನೆಲಕ್ಕುರುಳಿದ ಚೈನಾದ PL-15 ಮಿಸೈಲುಗಳು. ಹಾಗಾದರೆ PL-15 ಮಿಸೈಲ್ ಭಾರತದಲ್ಲಿ ಪತನಗೊಳ್ಳೋದಿಕ್ಕೂ ಹೈಪರ್ಸೋನಿಕ್ ಮಿಸೈಲನ್ನು ಪಾಕಿಸ್ತಾನಕ್ಕೆ ಕೊಡದೇ ಇರೋದಕ್ಕೂ ಏನು ಸಂಬಂಧ? ಯುದ್ಧ ಅಂದಮೇಲೆ ಒಂದಷ್ಟು ಆಯುಧಗಳು ಗುರಿ ತಲುಪುತ್ತವೆ, ಮತ್ತೆ ಕೆಲ ಆಯುಧಗಳು ನೆಲಕ್ಕೆ ಬೀಳುತ್ತವೆ. ಹೀಗಾದಾಗ ಖರೀದಿ ಮಾಡೋನು ಚಿಂತೆ ಮಾಡಬೇಕೆ ಹೊರತು ಮಾರಾಟಗಾರನೇ ನಾನು ನಿಮಗಿನ್ನ ಆಯುಧಗಳನ್ನು ಕೊಡೋದಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾನೆ? ಏನಾಯಿತು ಚೈನಾಗೆ? ಬನ್ನಿ ನೋಡೋಣ. ಗೆಳೆಯರೆ, ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನ ಭಾರತದ ಏರ್ ಡಿಫೆನ್ಸನ್ನು ನಾಶ ಮಾಡಬೇಕು ಅಂತ ಪ್ರಯತ್ನ ಪಡ್ತು. ಅದಕ್ಕಾಗಿ ಅವರು ಚೈನಾದಿಂದ ತಗೊಂಡು ಬಂದಿದ್ದ PL-15 ಮಿಸೈಲ್ಗಳನ್ನು ಬಳಕೆ ಮಾಡಿದರು. ಆದರೆ ಅವುಗಳ ಪೈಕಿ ಕೆಲವು ಫೈರ್ ಆಗಲೇ ಇಲ್ಲ. ಇನ್ನು ಕೆಲವನ್ನು ನಮ್ಮ ಏರ್ ಡಿಫೆನ್ಸು ಹೊಡೆದು ಕೆಡುತ್ತು. ಆ ಸಂದರ್ಭದಲ್ಲಿ ಹೋಶಿಯಾರ್ಪುರದಲ್ಲಿ ನೆಲಕ್ಕೆ ಬಿದ್ದಿದ್ದ PL-15ಗಳನ್ನು ಭಾರತೀಯ ಸೇನೆ ರಿಕವರ್ ಮಾಡಿತು. ಅವುಗಳನ್ನು ಈಗ ಬಿಚ್ಚಿ ಅದರಲ್ಲಿನ ತಂತ್ರಜ್ಞಾನವನ್ನು ಪರೀಕ್ಷೆ ಮಾಡುವ ಕೆಲಸವನ್ನು ನಮ್ಮ DRDO ಮಾಡಿದೆ. ಅಷ್ಟೇ ಅಲ್ಲ, ಜಪಾನಿನ ಬೇಡಿಕೆಯ ಮೇರೆಗೆ ಈ PL-15 ಕುರಿತಾದ ತಾಂತ್ರಿಕ ಮಾಹಿತಿಯನ್ನು ಭಾರತ ಜಪಾನ್ ಜೊತೆ ಕೂಡ ಹಂಚಿಕೊಂಡಿದೆ. ಇದು ಚೈನಾದ ಆತಂಕಕ್ಕೆ ಕಾರಣವಾಗ್ತಾ ಇರೋ ವಿಷಯ. ಹೀಗಾಗಿನೇ ಭಾರತದಲ್ಲಿ PLಗಳು ಸಿಕ್ಕುವ ಅಂದ ಕೂಡಲೇ ಚೈನಾ ಭಯಭೀತ ದನಿಯಲ್ಲಿ ಹೇಳಿಕೆಯನ್ನು ಕೊಡ್ತು. ಈ ಮಿಸೈಲುಗಳು ಚೈನಾದ ಒರಿಜಿನಲ್ ಮಿಸೈಲುಗಳಲ್ಲ, ಅದನ್ನು ನಾವು ಕೇವಲ ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ಮಾತ್ರ ಮಾಡಿರೋದು. ಹೀಗಾಗಿ ಅದರ ತಂತ್ರಜ್ಞಾನವನ್ನು ನೋಡಿ ನಮ್ಮ ಎಲ್ಲ ಮಿಸೈಲುಗಳು ಹೀಗೆ ಇರುತ್ತವೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತೂ ಚೈನಾ. ಇಲ್ಲಿ ತನ್ನ ತಂತ್ರಜ್ಞಾನ ತನ್ನ ಶತ್ರುಗಳ ಮುಂದೆ ಬೆತ್ತಲಾಗಿಬಿಟ್ರೆ ಅನ್ನೋ ಭಯ ಚೈನಾತು. ಇನ್ನು ಇದೇ ಸಂದರ್ಭದಲ್ಲಿ ಭಾರತದಿಂದ ಆಪರೇಷನ್ ಮಾಡಿಸ್ಕೊಂಡು ಪಾಕಿಸ್ತಾನ ಕೂಡ ತುಂಬಾನೇ ಹೆದರಿದೆ. ಅವರು ಭಾರತದ ಆಯುಧಗಳ ತಾಕತ್ತನ್ನು ನೋಡಿ ಮೂಕವಿಸ್ಮಿತರಾಗಿದ್ದಾರೆ. ಭಾರತದ ವಿರುದ್ಧ ಡೆಟರೆನ್ಸನ್ನು ಪಡ್ಕೋಬೇಕು ಅಂದರೆ ಆಯುಧ ಭಂಡಾರವನ್ನು ಗಟ್ಟಿ ಮಾಡ್ಕೋಬೇಕು. ಹೀಗಾಗಿ ಪಾಕಿಸ್ತಾನ ಜರ್ಮನಿಯನ್ನ ಏರ್ ಡಿಫೆನ್ಸ್ ಕೊಡಿ ಅಂತ ಕೇಳ್ತಾ ಇದೆ. ಆದ್ರೆ ಅವ್ರು ಯಾರು ಚೈನಾ ಥರ ಸಾಲ ಕೊಡೋದಿಲ್ಲ. ಅಮೆರಿಕ ಥರ ಸಹಾಯಧನವನ್ನೂ ಕೊಟ್ಟು ಆಯುಧಗಳನ್ನೂ ಕೊಡಬೇಕಾದ ಯಾವ ವಿಶೇಷ ಜರೂರತ್ತು ಜರ್ಮನಿಗಿಲ್ಲ. ಹೀಗಾಗಿ ಅಲ್ಲಿನ ಆಯುಧ ಬೇಕು ಅಂದರೆ ಕಾಸು ಕೊಟ್ಟು ತಗೋಬೇಕು. ಅದು ಪಾಕಿಸ್ತಾನದ ಬಳಿ ಇಲ್ಲ. ಸೊ ಮತ್ತೆ ಚೈನಾದ ಕದ ತಟ್ಟಿದೆ ಪಾಕಿಸ್ತಾನ. ಗೆಳೆಯರೆ, ಅವ್ರೇನು ಚೈನಾದ ಆಸ್ತಿ ಕೇಳ್ತಾ ಇಲ್ಲ, ಅಥವಾ ಶಿನ್ಜಿಯಾಂಗ್ ಪ್ರಾಂತ್ಯವನ್ನು ಮುಸ್ಲಿಮರಿಗೆ ಬಿಟ್ಟುಕೊಡಿ ಅಂತಲೋ ನಿಮ್ಮ ಕಮ್ಯುನಿಸಮಲ್ಲಿ ನಮ್ಮ ಜನಾಂಗಕ್ಕೂ ಸ್ವಲ್ಪ ಆಚರಣೆಗಳನ್ನು ಮಾಡ್ಕೊಳ್ಳೋದಕ್ಕೆ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತಲೂ ಕೇಳ್ತಾ ಇಲ್ಲ. ಬದಲಿಗೆ ನಮಗೆ ನಿಮ್ಮ ಹತ್ರ ಇರೋ ಹೈಪರ್ಸೋನಿಕ್ ಮಿಸೈಲ್ ಕೊಡಿ, ಅದು ನಮ್ಮ ಹತ್ರ ಇದ್ರೂ ಸಾಕು, ಭಾರತ ನಮಗೆ ಹೆದರುತ್ತೆ, ಅದನ್ನು ಕೊಟ್ಟು ಬಿಡಿ ಅಂತ ಚೈನಾದ ಮುಂದೆ ಬೇಡಿಕೆ ಸಲ್ಲಿಸಿ ಪಾಕಿಸ್ತಾನ ಇಲ್ಲ ಅನ್ನಿಸ್ಕೊಂಡು ಬಂದಿದೆ. ಇಲ್ಲಿ ಚೈನಾ ಪಾಕಿಸ್ತಾನಕ್ಕೆ ಹೈಪರ್ಸೋನಿಕ್ ಮಿಸೈಲ್ಗಳನ್ನು ಕೊಡೋದಕ್ಕೆ ನಿರಾಕರಿಸ್ತಾ ಇದೆಯಲ್ಲ, ಅದಕ್ಕೆ ಕಾರಣನೇ ಭಾರತ. ಆದರೆ ಅವರು ಹೇಳ್ಕೊಳ್ತಾ ಇರೋದು ನಮ್ಮ ಬಳಿ ಹೈಪರ್ಸೋನಿಕ್ ಎಕ್ಸ್ಪೋರ್ಟ್ ಕ್ವಾಲಿಟಿಯ ಮಿಸೈಲುಗಳಿಲ್ಲ, ಇರೋದು ಬೆಸ್ಟ್ ಕ್ವಾಲಿಟಿ ಹೈಪರ್ಸೋನಿಕ್ ಮಿಸೈಲುಗಳು, ಅದನ್ನು ನಿಮಗೆ ಕೊಡೋದಕ್ಕೆ MTCR ಒಪ್ಪಂದಗಳು ಅನುಮತಿಯನ್ನು ಕೊಡೋದಿಲ್ಲ. ಇನ್ನು ನಮ್ಮಲ್ಲಿ ಹೈಪರ್ಸೋನಿಕ್ ಮಿಸೈಲ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ತಯಾರು ಮಾಡಿ ಮಾರಾಟ ಮಾಡೋದಕ್ಕೆ ಬೇಕಾದ ಸಿಬ್ಬಂದಿ ಮತ್ತು ವ್ಯವಸ್ಥೆಗಳ ಕೊರತೆ ಇದೆ. ಹೀಗಾಗಿ ನಿಮಗದನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಚೈನಾ ನಿರ್ದಾಕ್ಷಿಣ್ಯವಾಗಿ ಹೇಳಿದೆ. ಗೆಳೆಯರೆ, ಇಲ್ಲಿ ಪಾಕಿಸ್ತಾನ ಬರೀ ಹೈಪರ್ಸೋನಿಕ್ ಮಿಸೈಲ್ಗಳನ್ನು ಮಾತ್ರ ಕೇಳ್ತಾ ಇಲ್ಲ, ಅದರ ಟೆಕ್ನಾಲಜಿ ಹಾಗೂ ಪಾಕಿಸ್ತಾನದಲ್ಲೇ ಅವುಗಳನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ವ್ಯವಸ್ಥೆಗಳನ್ನು ಕೂಡ ಕೇಳ್ತಾ ಇದೆ. ರೆಡಿ ಇರೋ ಮಿಸೈಲನ್ನೇ ನಿಮಗೆ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇರೋ ಚೈನಾ ಟೆಕ್ನಾಲಜಿ ಟ್ರಾನ್ಸ್ಫರ್ ಅನ್ನು ಬೇರೆ ಮಾಡುತ್ತಾ, ಅದು ಪಾಕಿಸ್ತಾನದ ಭ್ರಮೆ ಅಲ್ವೇನ್ರಿ? ಇನ್ನು ಈ ಸುದ್ದಿ ಇಂಡಿಯನ್ ಡಿಫೆನ್ಸ್ ರಿಸರ್ಚ್ ವಿಂಗ್ ಅಲ್ಲಿ ಪ್ರಕಟಗೊಂಡಿದೆ. ಗೆಳೆಯರೆ, ಚೈನಾದ ಬಳಿ ಹೈಪರ್ಸಾನಿಕ್ ಇಲ್ಲ ಅಂತಲ್ಲ, ಆದರೆ ಅವರ ಬಳಿ ಗುಣಮಟ್ಟದ ಮಿಸೈಲ್ಗಳಿವೆಯಂತೆ, ಎಕ್ಸ್ಪೋರ್ಟ್ ಮಾಡೋ ಕ್ವಾಲಿಟಿ ಇಲ್ಲ. J-10, JF-17, PL-15 ಮುಂತಾದ ಆಯುಧಗಳ ಹಾಗೆ ಚೈನಾ ಈ ಹೈಪರ್ಸೋನಿಕ್ ಮಿಸೈಲ್ಗಳಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿಯನ್ನು ಇದುವರೆಗೆ ಸಿದ್ಧಪಡಿಸಿಲ್ಲಂತೆ. ಈಗ ತಕ್ಷಣ ಮಾಡೋದಕ್ಕೆ ಬೇಕಾದ ಬಲ್ಕ್ ಪ್ರೊಡಕ್ಷನ್ ವ್ಯವಸ್ಥೆಗಳು ನಮ್ಮ ಬಳಿ ಇಲ್ಲ, ಹೀಗಾಗಿ ನಿಮಗೆ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಚೈನಾ ಹೇಳಿದೆ. ಅಲ್ಲ, ಐರನ್ ಬ್ರದರ್ ಅಲ್ವಾ, ಇರೋದನ್ನೇ ಕೊಟ್ಬಿಡಿ, ಯಾಕೆ ಹೆಂಗೆ ಹಿಂಜುತ್ತೀರಿ ಅಂತ ಪಾಕಿಸ್ತಾನ ಕೇಳುತ್ತೆ ಅನ್ನೋದು ಚೈನಾಗೆ ಗೊತ್ತು. ಹೀಗಾಗಿ ನಾವು ನಿಮಗೆ ನಮ್ಮ ಬಳಕೆಗೆ ಅಂತ ಮಾಡಿಕೊಂಡಿರುವ ಹೈಪರ್ಸಾನಿಕ್ಗಳನ್ನು ಕೊಟ್ಟುಬಿಟ್ರೆ ಅದು MTCR ನಿಯಮಗಳ ಉಲ್ಲಂಘನೆ ಆಗತ್ತೆ ಅಂತ ಕೂಡ ಚೈನಾ ಇಲ್ಲಿ ಹೇಳ್ತಾ ಇದೆ. ಗೆಳೆಯರೆ, ಇಲ್ಲಿ MTCR ಅಂದರೆ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜಿಮ್, ಮಿಸೈಲ್ ತಂತ್ರಜ್ಞಾನದ ವಿಸ್ತರಣೆಯನ್ನು ನಿಯಂತ್ರಿಸುವ ಒಂದು ಒಪ್ಪಂದ ಇದು.
ಇದರ ಪ್ರಕಾರ 500 ಕೆಜಿಗಿಂತ ಹೆಚ್ಚಿನ ಪೇಲೋಡ್ ಅನ್ನು ಹೊತ್ತು 300 ಕಿಲೋಮೀಟರ್ಗಿಂತ ಹೆಚ್ಚಿನ ಗುರಿಯನ್ನು ತಲುಪಬಲ್ಲ ಕ್ಷಿಪಣಿಗಳು ಅದರ ತಂತ್ರಜ್ಞಾನವನ್ನು ಬೇರೆ ದೇಶಕ್ಕೆ ಮಾರಾಟ ಮಾಡೋ ಹಾಗಿಲ್ಲ. ಇಲ್ಲಿ ಚೈನಾ ಇದೆಯಲ್ಲ, ಇದು MTCRಗೆ ಸಹಿಯನ್ನೇನು ಹಾಕಿಲ್ಲ. ಪಾಕಿಸ್ತಾನ ಕೂಡ ಅದರ ಸದಸ್ಯ ಅಲ್ಲ. ಹೀಗಾಗಿ ಒಪ್ಪಂದಕ್ಕೆ ಸಹಿ ಹಾಕಿಲ್ಲದ ಮೇಲೆ ಅದು ಅವರಿಗೆ ಅನ್ವಯ ಆಗಬಾರದು. ಈ ಹಿಂದೆ ಭಾರಿ ಪ್ರಮಾಣದ ಆಯುಧಗಳನ್ನು ಪಾಕಿಸ್ತಾನಕ್ಕೆ ಕೊಡುವಾಗ ಚೈನಾ ಇದ್ಯಾವುದನ್ನು ಯೋಚಿಸಿರಲಿಲ್ಲ, ಫಾಲೋ ಮಾಡಿರಲಿಲ್ಲ. ಆದರೆ ಈಗ ಏಕಾಏಕಿ ನಮ್ಮ ಆಯುಧಗಳನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ. ಇಲ್ಲಿ ಚೈನಾ 1990ರಿಂದ MTCRನ ಮಾರ್ಗಸೂಚಿಗಳನ್ನು ಅನೌಪಚಾರಿಕವಾಗಿ ಅನುಸರಿಸುವ ಭರವಸೆಯನ್ನು ಕೊಟ್ಟಿದೆಯಂತೆ. ಹೀಗಾಗಿ ಅವರೀಗ ಪಾಕಿಸ್ತಾನಕ್ಕೆ ಮಿಸೈಲ್ಗಳ ನಿರಾಕರಣೆ ಮಾಡೋದಕ್ಕೆ ಅದೇ ಕಾರಣವನ್ನು ಕೊಡ್ತಾ ಇದ್ದಾರೆ. ಆದರೆ ಈ ಹಿಂದೆ ಪಾಕಿಸ್ತಾನಕ್ಕೆ M11, M9 ಕ್ಷಿಪಣಿಗಳನ್ನು ಪೂರೈಸುವ ಮೂಲಕ MTCR ನಿಯಮಗಳನ್ನು ಚೈನಾ ಸ್ಪಷ್ಟವಾಗಿ ಉಲ್ಲಂಘಿಸಿದೆ. ಇನ್ನು ಪಾಕಿಸ್ತಾನಕ್ಕೆ ಈ ಮಿಸೈಲ್ ಯಾಕೆ ಬೇಕು? ಗೆಳೆಯರೆ, ಹೈಪರ್ಸಾನಿಕ್ ಅನ್ನೋದು ತುಂಬಾ ಬಲಿಷ್ಠ ಮಿಸೈಲು. ಇದು ಮ್ಯಾಕ್ 5ಗಿಂತ ಹೆಚ್ಚಿನ ವೇಗದಲ್ಲಿ ಸಾಗುತ್ತೆ, ಕಡಿಮೆ ಎತ್ತರದಲ್ಲಿ ಸಾಗುತ್ತೆ ಮತ್ತು ಮ್ಯಾನ್ಯೂರಿಂಗ್ ಅವಕಾಶಗಳು ತುಂಬ ಇರುತ್ತವೆ. ಸೊ ಇದನ್ನು ನಮ್ಮಲ್ಲಿನ S-400 ಕೂಡ ಹೊಡೆದು ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದರೆ ಈ ಮಾತು ಎಷ್ಟು ನಿಜ ಅನ್ನೋದಿನ್ನೂ ಸಾಬೀತಾಗಿಲ್ಲ. ಯಾಕೆಂದರೆ ಮೊನ್ನೆ ಪಾಕಿಸ್ತಾನ ಭಾರತದ ವಿರುದ್ಧ ಬಳಸಿದ್ದ ಮ್ಯಾಕ್ 5 ಸ್ಪೀಡಿನ ಚೈನಾ ಮೇಡ್ CM-400AKG ಮಿಸೈಲ್ಗಳನ್ನು ಬರಾಕ್ ಏರ್ ಡಿಫೆನ್ಸೇ ಹೊಡೆದು ಕೆಡುತ್ತು. ಹೀಗಿರುವಾಗ S-400 ಅನ್ನೋದು ಹೈಪರ್ಸಾನಿಕ್ ಅನ್ನು ಹೊಡೆಯೋದಿಲ್ವಾ ಗೊತ್ತಿಲ್ಲ, ಹಾಗಂತ ಹೇಳ್ತಾರೆ. ಸೊ ಹೈಪರ್ಸಾನಿಕ್ ಅನ್ನೋದೊಂದು ಇದ್ದುಬಿಟ್ರೆ S-400ನ ಭಯ ಇರೋದಿಲ್ಲ ಅಂತ ಪಾಕಿಸ್ತಾನ ಯೋಚನೆ ಮಾಡ್ತಾ ಇದೆ. ಏನೋ ಪಾಪ ಪಾಕಿಸ್ತಾನ ಆಸೆ ಪಟ್ಟು ಕೇಳ್ತಾ ಇದೆ, ಕೊಟ್ಬಿಡಬಹುದಲ್ಲ. ಮೊನ್ನೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಪಾಕಿಸ್ತಾನ ಬಳಸಿದ PL-15ಗಳನ್ನು ಭಾರತ ಹೊಡೆದು ಕೆಡುವುದು ನೋಡಿ. ಆನಂತರ ಚೈನಾಗೆ ತನ್ನ ಆಯುಧಗಳ ಬಗ್ಗೆ ಭಯ ಶುರುವಾಗಿದೆ. ಇಲ್ಲಿ ಚೈನಾದ ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಜಗತ್ತಿನ್ನೂ ನೋಡಿಲ್ಲ. ಅವು ಯಾವ ಯುದ್ಧ ಭೂಮಿಯಲ್ಲೂ ಬಳಸಿ ತಮ್ಮನ್ನು ತಾವು ಸಾಬೀತುಪಡಿಸಿಕೊಂಡಿಲ್ಲ. ಇಂಥ ಸಂದರ್ಭದಲ್ಲಿ ಅವುಗಳನ್ನು ಪಾಕಿಸ್ತಾನಕ್ಕೆ ಕೊಟ್ಟು ಇವರದನ್ನು ಬಳಸಿ ಅದನ್ನು ಭಾರತ ಹೊಡೆದು ಹಾಕಿ ಅದರ ಡೆಬ್ರಿ ಇಟ್ಕೊಂಡೆ ರಿವರ್ಸ್ ಇಂಜಿನಿಯರಿಂಗ್ಗೆ ಆ ಮಿಸೈಲ್ಗಳ ತಂತ್ರಜ್ಞಾನವನ್ನು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾರತ ಪ್ರಯತ್ನ ಪಟ್ಟು ಅದು ಬೇರೆ ದೇಶಗಳಿಗೂ ಗೊತ್ತಾದರೆ ಚೈನಾದ ಆಯುಧಗಳ ಬಂಡವಾಳ ಬಯಲಾಗಿ ಹೋಗುತ್ತೆ. ಸೊ ಚೈನಾ ಯುದ್ಧ ಮಾಡೋ ದೇಶಗಳಲ್ಲಿ, ಅದರಲ್ಲೂ ಬಲಿಷ್ಠ ಶತ್ರುಗಳ ವಿರುದ್ಧ ಯಾರು ಯುದ್ಧ ಮಾಡಬೇಕಾಗಿ ಬರುತ್ತೋ ಅಂಥ ದೇಶಗಳಿಗೆ ಇನ್ನು ಮುಂದೆ ತನ್ನ ಆಯುಧಗಳನ್ನು ಕೊಡೋದಕ್ಕೆ ಹೋಗೋದಿಲ್ಲ. ಇನ್ನು ಪಾಕಿಸ್ತಾನದ ಬಗ್ಗೆ ಅವ್ರಿಗಿನ್ನೂ ಒಂದು ಭಯ ಕೂಡ ಇದೆ. ಈ ಪಾಕಿಸ್ತಾನ ಅನ್ನೋದು ಒಂಥರ ನಗರವಧು ಇದ್ದ ಹಾಗೆ. ಅದು ಯಾರಿಗೂ ಸ್ವಂತ ಅಲ್ಲ, ಅದರ ನಿಷ್ಠೆ ಯಾರೊಬ್ಬರಿಗೂ ಶಾಶ್ವತನೂ ಅಲ್ಲ. ಸೊ ಒಂದು ಕಾಲಕ್ಕೆ ಅಮೆರಿಕಾದ ಜೊತೆಗಿದ್ದು ಪಾಕಿಸ್ತಾನ ಈಗ ಚೈನಾದ ತೊಡೆ ಏರಿದೆ. ಚೈನಾದ ಆಯುಧಗಳನ್ನು ಈಗ ಬಳಸ್ತಾ ಇದೆ. ಹಾಗಂತ ಅಮೆರಿಕಾನೇನು ಬಿಟ್ಟಿಲ್ಲ, ಅಮೆರಿಕಾದ ಜೊತೆಗೂ ಸಂಬಂಧಗಳನ್ನು ಇಟ್ಕೊಂಡಿದೆ. ಸೊ ನಾಳೆ ತನ್ನ ಹೈಪರ್ಸಾನಿಕ್ ಟೆಕ್ನಾಲಜಿಯನ್ನು ಅಮೆರಿಕಾಗೆ ಕೊಟ್ಟುಬಿಟ್ರೆ ಈ ಭಯ ಕೂಡ ಚೈನಾಗಿದೆ. ಸೊ ನಾವು ಎಕ್ಸ್ಪೋರ್ಟ್ ಕ್ವಾಲಿಟಿ ಅಲ್ಲದನ್ನು ಇನ್ನು ಮುಂದೆ ನಿಮಗೆ ಕೊಡೋದಿಲ್ಲ, ಅದು ನಮ್ಮಲ್ಲಿ ಇನ್ನೂ ರೆಡಿ ಆಗಿಲ್ಲ, ಆದಮೇಲೆ ನೋಡೋಣ ಅಂತ ಹೇಳಿದೆ ಚೈನಾ. ಗೆಳೆಯರೆ, ಈ ಚೈನಾ ಭಾರತದ ವಿರುದ್ಧ ಪಾಕಿಸ್ತಾನ ಆಯುಧಗಳನ್ನು ಕೇಳಿದ ಕೂಡಲೇ ಲೇಕೆ ಜಾವ್ ಅಂತ ಹೇಳ್ತಾ ಇತ್ತು. ಈಗ ಆಪರೇಷನ್ ಸಿಂಧೂರ ಚೈನಾದ ಆಯುಧಗಳಿಗೆ ಕೂಡ ಒಂದು ಪೋಸ್ಟ್ ಮಾರ್ಟಮ್ ಅನ್ನು ಮಾಡಿದೆ. ಆ ಸಂಘರ್ಷದ ನಂತರ ಚೈನಾದ ಯುದ್ಧ ವಿಮಾನಗಳಿಗೆ ಮಾರ್ಕೆಟ್ ಕಡಿಮೆ ಆಗಿದೆ. ತಗೋತೀವಿ ಅಂದವರು ಕೂಡ J-10 JF-17ಗಳ ಖರೀದಿಯನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಮುಂದೂಡ್ತಾ ಇದ್ದಾರೆ. ಹೀಗಿರುವಾಗ ಇನ್ನಷ್ಟು ಆಯುಧಗಳನ್ನು ಕೊಟ್ಟು ತನ್ನ ಮಾರ್ಕೆಟ್ ಅನ್ನ ಕಳ್ಕೊಳ್ಳೋದಕ್ಕೆ ಚೈನಾ ಸಿದ್ಧ ಇಲ್ಲ. ಇದು ಗೆಳೆಯರೆ ಆಪ್ತ ಮಿತ್ರ, ಆಲ್ ವೆದರ್ ಫ್ರೆಂಡ್, ಐರನ್ ಬ್ರದರ್ ಚೈನಾ ಪಾಕಿಸ್ತಾನಕ್ಕೆ ಹೈಪರ್ಸಾನಿಕ್ ಅನ್ನ ಇಲ್ಲ ಅಂದ ವರದಿಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.